ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅದರೊಂದಿಗೆ ನಾವು ಭಾವೈಕ್ಯತೆ ನಡಿಗೆ ಬರುವಾಗ ಏನು ಧ್ವಜಗಳು ನಿಶಾನಿ ಅಂತ ಕರಿತೀವಿ, ಒಂದು ಹಸುರುದು ಮತ್ತು ಒಂದು ಕೆಂಪು ನಿಶಾನಿಯನ್ನ ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮ ದೇಶ ಬಹುತ್ವ ಭಾರತ ಅಂತ ಕರಿತೀವಿ. ನಮ್ಮ ದೇಶಕ್ಕೆ ಬಹುತತ್ವ, ಬಹುಜಾತಿ, ಬಹುಭಾಷೆ, ಬಹು ಸಂಪ್ರದಾಯ ಹೊಂದಿರತಕ್ಕಂಥ ಈ ದೇಶ. ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಾತಿ, ಮತ, ಪಂಥ, ಧರ್ಮಗಳು ಉಳಿದ ದೇಶದಲ್ಲಿಲ್ಲ. ಅದಕ್ಕಾಗಿ ಬಹುತತ್ವಗಳನ್ನು ಹೊಂದಿರತಕ್ಕಂಥ ಈ ಭಾರತಕ್ಕೆ ಬಹುತ್ವ ಭಾರತ ಅಂತ ಕರೀತಾರೆ. ಆ ಬಹುತ್ವ ಭಾರತವಿದ್ರೂ ಸಹಿತ ಏಕತ್ವದಿಂದ ನಡಿಬೇಕಂತ ಹೇಳಿನೇ ನಾವು ಹಸಿರು ಮತ್ತು ಕೆಂಪು ಧ್ವಜಗಳನ್ನ ಹಿಡಿದುಕೊಂಡು ಬರೋದು ಅನ್ನುವಂತ. ಹಸಿರು ಧ್ವಜ ಅದು ಹಸಿರಿನ ಸಂಕೇತ, ಅದರೊಂದಿಗೆ ಸೂಫಿ ಸಂತರ ಸಂಕೇತ. ಆದ್ರೆ ಕೆಂಪು ಧ್ವಜ ಅದು ಏನು ಅಂತಂದ್ರೆ ಈ ಭಾರತೀಯ ಧರ್ಮದ ಸಂಕೇತ ಅನ್ನುವಂಥದ್ದು. ಹಾಗಾಗಿ ಎರಡು ಧ್ವಜಗಳ ಒಂದು ಏನು ಸಮಾಗಮ ಇದೆ, ಹಾಗೆ ಹಿಂದೂ ಅನ್ನೋರು ಮುಸಲ್ಮಾನರು ಅನ್ನುವರು ಸಮಾನತೆಯಿಂದ ಇರ್ತೀವಿ ಅನ್ನೋದಕ್ಕೆ ಅದರ ಸಾಂಕೇತಿಕವಾಗಿ ಆ ಎರಡು ಧ್ವಜಗಳನ್ನ ಹಿಡಿದುಕೊಂಡು ಬರ್ತಕ್ಕಂಥದ್ದು. ಸದ್ಯ ಇವತ್ತಿನ ದಿನಮಾನದಲ್ಲಿ ನಾವು ಯಾವಾಗಲೂ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಇದ್ದವರು ಅನ್ನುವಂಥದ್ದು. ಕುವೆಂಪು ಒಂದು ಕಡೆ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅನ್ನೋ ಹಾಗೆ ಏನು ಹಜರತ್ ಸೈಯದ್ ಬಾಷಾ ಅವರ ಉರುಸಿನ ನಿಮಿತ್ತ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ರಾಷ್ಟ್ರಕ್ಕೆ ನಾವೆಲ್ಲ ಸೌಹಾರ್ದತೆಯಿಂದ ಬದುಕಬೇಕು, ಬದುಕ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಕ್ಕಂತ ಈ ಉರುಸು. ಇವೆಲ್ಲ ಲಿಂಗಾಯತ ಮಠಾಧೀಶರು, ಬೇರೆ ಬೇರೆ ಧರ್ಮದ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತೀವಿ. ಈ ವರ್ಷನೂ ಪಾಲ್ಗೊಂಡಿದ್ದೀವಿ. ಸದ್ಯದ ಈ ದರ್ಗಾದ ಮುಖ್ಯಸ್ಥರು ಮುಬಾರಕ್ ಬಾಷಾ ಅವರು ಈ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ನಡೆಸ್ತಾ ಇರ್ತಕ್ಕಂಥವ್ರು. ಅವರು ಎಲ್ಲ ಜನಾಂಗವನ್ನ, ಎಲ್ಲ ಸ್ವಾಮಿಗಳನ್ನ ಒಪ್ಪಿಕೊಂಡು ಇದ್ದಿರತಕ್ಕಂಥವ್ರು. ಅದಕ್ಕಾಗಿ ಅವರು ಈ ಉರುಸನ್ನ ಮತ್ತೆ ಅವರ ಹಿರಿತನದಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ, ಅದರ ಜೊತೆಗೆ ಹೊಸ ವಿನೂತನವಾಗಿರ್ತಕ್ಕಂಥ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅನ್ನುವಂಥದ್ದನ್ನ ಅವರು ರೂಢಿಯಲ್ಲಿ ತಂದು ಇವತ್ತು ಬಾದಾಮಿ ಮಹಾನಗರದ, ಐತಿಹಾಸಿಕ ಮಹಾನಗರದಲ್ಲಿ ಎಲ್ಲರೂ ಸೇರಿ ಪಾದಯಾತ್ರೆ ಮೂಲಕ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅನ್ನುವಂಥದ್ದು ಇವತ್ತು ಎಲ್ಲ ಜಾತಿಗಳಲ್ಲಿ ಸಾಮರಸ್ಯ ಬಿತ್ತತಕ್ಕಂತ ಒಂದು ಸಂದೇಶವನ್ನ ಈ ಯಾತ್ರೆ ಕೊಡುವಂತಹದ್ದು. ಅಂತ ಯಾತ್ರೆ, ಅದರ ಜೊತೆಗೆ ಇರ್ತಕ್ಕಂತ ಏನು ಈ ಉರುಸು, ಇಲ್ಲಿ ನಡೀತಕ್ಕಂತ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬಹುತ್ವ ಭಾರತ ದೇಶಕ್ಕೆ ಒಳ್ಳೆ ತತ್ವ, ಚಿಂತನ, ಆದರ್ಶವನ್ನ ಕೊಡ್ತಕ್ಕಂತ ಕಾರ್ಯವನ್ನ ಈ ಉರುಸು ಮಾಡ್ತಾ ಇದೆ. ಇದು ಎಲ್ಲ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ನಾವೆಲ್ಲ ಅಣ್ಣ ತಮ್ಮಂದರಂತೆ ಬಾಳತಕ್ಕಂತ ಸಂದೇಶವನ್ನ ಕೊಡ್ತಕ್ಕಂಥದ್ದು ಈ ಉರುಸು ಅನ್ನುವಂಥದ್ದನ್ನ ಈ ಮೂಲಕ ತಮ್ಮೆಲ್ಲರಲ್ಲಿ ನಾವೆಲ್ಲ ಭಾವೈಕ್ಯತೆಯಿಂದ ಬದುಕೋಣ, ನಮ್ಮ ನಡಿಗೆಲ್ಲ ಭಾವೈಕ್ಯತೆ ಕಡೆಗೆ ಇರಲಿ ಅನ್ನುವಂತ ಸಂದೇಶವನ್ನು ಈ ಮೂಲಕ ನಾನು ತಿಳಿಪಡಿಸ್ತೇನೆ. ನೋಡುದ್ರಲ್ಲ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವೈಕ್ಯತೆ ಒಳಗೆ ಬಾಳಿ ಬದುಕೋನು ಅಂತ ಮಾತನ್ನು ಪರಮ ಪೂಜ್ಯರು ಕೂಡ ಹೇಳ್ತಾರೆ. ಆದರೆ ನಾವುಗಳು ಏನು ಮಾಡಾಕತ್ತೀವಿ ಒಂದು ಸ್ವಲ್ಪ ನಮ್ಮ ಗಮನಕ್ಕೆ ಇರಬೇಕಲ್ಲ. ನಾವೆಲ್ಲ ಏನು ಮಾಡಾಕತ್ತೀವಪ್ಪ ಅಂದರೆ, ಅವನದು ಬೇರೆ ಜಾತಿ, ನಮ್ಮದು ಬೇರೆ ಜಾತಿ, ಅವನದು ಬೇರೆ ಧರ್ಮ, ನಮ್ಮದು ಬೇರೆ ಧರ್ಮ ಅನ್ನುವಂಥದ್ದು ಕಿತ್ತಾಟದೊಳಗೆ ಸಾಯಕತ್ತೀವಿ ನಾವು ಇವತ್ತಿನ ದಿನಮಾನದೊಳಗೆ. ನಾನು ಯಾಕೆ ಈ ಮಾತುಗಳನ್ನು ಹೇಳಲಾಕತ್ತೀನಪ್ಪ ಅಂತಂದ್ರೆ, ಇವತ್ತು ನೀವು ನೋಡ್ಬೋದು ಎಷ್ಟೋ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಏನು ಮಾಡಲಾತ್ತಾರಪ್ಪ ಅಂತಂದ್ರೆ, ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಫೋನ್ ಹಿಡ್ಕೊಂಡಿರ್ತಾರೆ, ನೋಡ್ತಿರ್ತಾರೆ. ಎಲ್ಲ ಪ್ರತಿಯೊಬ್ಬರು ಯಾವ ಥರ ಮಾತಾಡ್ತಾರೆ ಏನನ್ನೋದನ್ನ ನೋಡ್ತಾ ಇರ್ತಾರೆ. ನೀವು ಅವರು ತಲೆ ಒಳಗೆ ಈ ಥರ ಅದೆಲ್ಲ ತುಂಬಿದ್ರೆ ಹೆಂಗಾಕತ್ತನೋ ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಜಾತಿ ಧರ್ಮ ಅನ್ನೋದು ಬಿಟ್ಟು ಬಿಡ್ರಿ, ಎಲ್ಲರೂ ನಾವು ಭಾರತೀಯರು ಅನ್ನುವಂಥ ಭಾಳ
ಬಾಳಿ ಬದುಕ್ರಿ. ನಾವು ಇರೋದ್ರ ಈ ಭೂಮಿ ಮ್ಯಾಗ ಎಷ್ಟು ಜನ ಇರ್ತೀವಿ, ಇರೋಷ್ಟು ದಿನ 4 ಜನ ಜೊತೆ ಚಂದಾಗ ಮಾತಾಡಿ ನಕ್ಕೊಂತ ಒಂದಿನ ಹೋಗೋದಲ್ಲ. ಈ ಒಂದು ವಿಡಿಯೋ ಮುಖಾಂತರ ಹೇಳೋದಿಷ್ಟ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವೈಕ್ಯತೆ ಒಳಗೆ ಬಾಳಿ ಬದುಕೋನು ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿರಿ ಅಂತ ಹೇಳ್ತಾ, ಹಂಗೆ ಏನಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪ್ರತಿಯೊಬ್ಬರು ಎಲ್ಲರೂ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋದೊಳಗೆ ನಾನೇನಾದರೂ ಮಾತಾಡಿದ್ರೊಳಗೆ ತಪ್ಪಾಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಕೆಲವೊಬ್ರು ಭಾವನೆದೊಳಗೆ ಅದು ಅವ್ರವ್ರ ಪಾಲನೆಗಳನ್ನ ಅವ್ರು ಮಾಡಾಕತ್ತಾರ ಬಿಡಪ್ಪ ಅಂತ ಅನ್ನುವಂತ ನಂಬಿಕೆ ಇರ್ತತಲ್ಲ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ಇದು ಮೂಡಬೇಕಾಗಿರ್ತದೆ. ಇದು ಮೂಡ್ಬೇಕಂದ್ರ ದೇವರೊಬ್ಬನೇ ನಾಮ ಹಲವು, ದೇವರು ಒಬ್ಬನೇ ನಾಮವು ಹಲವು. ಹಾಗ ಅಂದ್ರೆ ಎಲ್ಲಾ ದೇವರು ಒಂದೇ, ಹಂಗ ನಾವು ಮಾನವರು ಕೂಡ ಎಲ್ಲ ಒಂದೇ. ಇದು ಬಹಳ ಆದ್ರ ಅವ್ರವ್ರ ಇದಕ್ಕ ಒಂದು ಧರ್ಮ ಅಂತ ಸೃಷ್ಟಿ ಮಾಡ್ಕೊಂಡಾರ, ಧರ್ಮ ಅಂತ ಸೃಷ್ಟಿ ಮಾಡ್ಕೊಂಡಾರ. ಆದ್ರ ಇಂಥ ಏನೋ ಒಂದು ದೇವರ ಕಾರ್ಯಕ್ರಮ ಅಂತ ಬಂದಾಗ ಎಲ್ಲರೂ ಒಂದೇ, ಸರ್ವಧರ್ಮದವ್ರು ಕೂಡ ಒಂದೇ. ಅದಕ್ಕೆ ನಮ್ದು ನೀಲಗುಂದ ಗ್ರಾಮ, ಬದಾಮಿ ತಾಲೂಕು, ನೀಲಗುಂದ ಗ್ರಾಮ. ಇಲ್ಲಿ ಬರಾಕತ್ತಿ ಸುಮಾರು ನಾವು ಒಂದು 5 ವರ್ಷ ಆಯ್ತು, ಇದು ಇನ್ನೂ ಹೆಚ್ಚಿನ ರೀತಿಯಿಂದನ ನಡೀತಾ ಬಂದತಿ. ಇದು ಇನ್ನೂ ಹೆಚ್ಚು ನಡೀಲಿ ಅಂತೇಳಿ ನಾವು ಎಲ್ಲರಲ್ಲೂ ಕೂಡ ಭಾವಿಸ್ತೀವಿ. ಹಿಂಗ ಮಾಡೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಈ ಜಾತಿ ಧರ್ಮ ಭೇದ ಭಾವ ಅನ್ನೋರು ಸ್ವಲ್ಪ ದೂರ ಆಗತ್ತೆ. ಇದರಿಂದ ಒಂದ್ ಸ್ವಲ್ಪ ದೂರ ಆಗತ್ತ. ಇಲ್ಲಪ್ಪ ಎಲ್ಲರೂ ಒಂದಾಗಿ ಮಾಡುವುದಿದು, ಎಲ್ಲರೂ ಒಗ್ಗಟ್ಟದಿಂದ ಮಾಡುವುದಿದು, ಎಲ್ಲರಲ್ಲಿ ಅಂತಂತ. ಯಾಕಂದ್ರ 100 ಜನ ಇದ್ದಲ್ಲಿ ಒಬ್ರು ಅಂತವ್ರು ಇದ್ದೇ ಇರ್ತಾರೆ. ಅಂತವ್ರು ಕೂಡ ಅವ್ರಿಗೆ ಮನವರಿಕೆ ಮಾಡುವಂತದ್ದು. ರಾಜಕಾರಣ ಹೇಳ್ತಾರ್ರಿ ನಾವೆಲ್ಲ ಒಂದೇ ಅಂತ ಹೇಳ್ತಾರ. ಹೌದೌದು ಹೆಂಗ ಜಗಳ ಹಚ್ತಾರ ಅಂದ್ರ ನೋಡ್ರಿ, ಇವತ್ತ ನಂದ್ ಆ ಪಕ್ಷ ನಂದ್ ಈ ಪಕ್ಷ ಅಂತ ತೋರ್ಸ್ಕೊಂಡ್ಬಿಡ್ತಾರ. ಆಲ್ರೆಡಿ ಅವ್ರನ್ನ ಬೆನ್ನಗಟ್ಟಿ ನಾವು ಆ ಪಕ್ಷ ಈ ಪಕ್ಷ ಅಂತ ನಾವು ಹೋಗುದು. ನಾವು ಹೋಗಿ ಅವ್ರ ಮಾತಾಡೋದ್ರೊಳಗ ಒಂದ್ ಮಾತು ವ್ಯತ್ಯಾಸವಾಗಿ ಮಾತಾಡಿದ್ರ ಅಂದ್ರೆ ನಮ್ಮ ಪಕ್ಷದವ್ರಿಗೆ ಈದ್ ಮಾತಾಡಿದ್ರಿ, ನಮ್ಮ ಪಕ್ಷದವ್ರಿಗೆ ಹಿಂಗ್ ಮಾತಾಡಿದ್ರಿ, ನೀವು ನಾವೇ ಕಿತ್ತಾಡ್ಕೊಳೋದು ಹೊರತು ಅವ್ರ ಏನ್ ಕಿತ್ತಾಡ್ಕೊಳ್ಳೋದು. ಜನ ಒಗ್ಗಟ್ಟಿನಿಂದ ಇಷ್ಟೇ ರೀ. ಇಬ್ಬರ ನಡುವೆ ಬೆಂಕಿ ಕರೆಯೋದು ಅಂತಾರಲ್ರಿ, ರಾಜಕೀಯದಾರ ಬೆಂಕಿ ಕರೆಯೋದು ಯಾಕೆ ಮಾಡ್ತಾರ ಅವ್ರು? ಅವ್ರಿಗೇನ್ ಲಾಭ ರೀ? ಅವ್ರು ನೋಡ್ರಿ, ಅವ್ರಿಗೆ ಏನ್ ಲಾಭ ಅಂತಂದ್ರ ಅವ್ರು ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದೆ ಬೆಳಿಬೇಕು ಅನ್ನುವಂತ ಹಂಬಲ ಅವ್ರಿಗೆ ಇರ್ತೈತಿ. ಯಾಕೆ ಹಿಂಗ್ ಮಾಡ್ಕೊಂತ ಹೋದ್ರ ಅದು ಈಗ ಹೇಳಿದ್ರಿ, ಇಬ್ಬರ ನಡುವೆ ಮೂರನೇದವಂಗ್ ಲಾಭ ಅಂತೇಳಿ. ನಾವು ಕಿತ್ತಾಡ್ಕೊಂತ ಇದ್ರ ಅವ್ರು ತಾವಾಗಿ ಬೆಳಿತಾರ. ಅವ್ರು ಹಳ್ಳಿ ವಾತಾವರಣದಲ್ಲಿ ಎಲ್ಲರೂ ಒಂದೇ ಮಾವ ಅಳಿ ಅಂತ ಯಾವ್ದು ಜಾತಿ ಭೇದ ಇರಂಗಿಲ್ರ. ಅಲ್ಲಿ ಅಳಿಯ ಮಾವ ಅಂತಂದ್ ಎಲ್ಲರೂ ಒಂದೇ, ನಾವು ತಾಯಿ ಮಕ್ಳು ಅನ್ನಂಗ ಇರ್ತಾರ. ಅಲ್ಲಿ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರ ರಾಜಕೀಯದವ್ರು ಬಂದು ಇವ ನಮ್ಮ ಪಕ್ಷದವ, ಇವ ನಮ್ಮವ, ಇವ ನಿಮ್ಮವ ಅಂತಂಗ ಅಲ್ಲಿ ಅವ್ರು ಜಾತಿ ಭೇದ ಭಾವ ಮಾಡಾಕ ನಮ್ಮನ್ನ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡ್ತಾರ. ಅವ್ರು ಕರ್ಕೋಬಾರ್ದು, ಇವ್ರು ಕರ್ಕೋಬಾರ್ದು, ಇವ್ರು ಒಂದೇ ಇರಬಾರ್ದು, ನೀವು ಹಿಂಗದಿರಿ ಹಂಗದಿರಿ ಅಂತಂಗ ಅಲ್ಲಿ ಭೇದ ಭಾವ ಉಡಿಸ್ತಾರ ಹೊರತು ಹಳ್ಳಿಯಲ್ಲಿ ಯಾವ್ದು ಭೇದ ಭಾವ ಇರಲ್ಲ. ಮೊದ್ಲು ಇವ್ರು ರಾಜಕಾರಣಿಗಳೇ ಭೇದ ಭಾವ ಮಾಡ್ಸಕ್ ಹಚ್ಚದ್ರ. ಹಳ್ಳಿಯಲ್ಲಿ ಯಾಕಂದ್ರೆ ಕೇಳಿ ಯಾವ್ದೋ ಜಾತಿ ಇರುತ್ತೆ, ಎಲ್ಲಾ ಜಾತಿಯನ್ನು ಅಳಿಯ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಎಕ್ಕ ದೊಡ್ಡಮ್ಮ ಅಂತಂದ್ ಎಲ್ಲರೂ ಭೇದ ಭಾವ ಇರಲ್ಲ. ಅಲ್ಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳನ್ನಾಗಿರ್ತಾರ. ಒಂದ್ ಊರಪ್ಪ ಅಂದ್ರೆ ಒಂದ್ ತಾಯಿ ಮಕ್ಕಳನ್ನಾಗಿರ್ತಾರ. ಏನ್ರ ಅಲ್ಲಿ ಏನೈತಪ್ಪ ಅಂದ್ರೆ ಇವ್ರು ಏನ್ ಭೇದ ಭಾವ ಮಾಡಿಸ್ತಾರ ಅಲ್ಲಿ ಇವರೇ ರಾಜಕೀಯದ ಮುದ್ದ ಕಾರಣ ಅಂತಂದ್ರ ಅವ್ರು ಚಿಕ್ಕಪ್ಪ ದೊಡ್ಡಪ್ಪ ಇರ್ತಾರ. ಒಂದೇ ತಾಯಿ ಮಕ್ಕಳನ್ನಾಗಿರ್ತಾರ. ಎಲ್ಲರೂ ದೊಡ್ಡಪ್ಪ ಅವ್ರು ಯಾರೋ ಆಗಿರ್ಬೋದು, ಕನ್ನಡ ಮಂದಿ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಗೌಡ್ರ ಆಗಿರ್ಬೋದು, ಅಳಿಯ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ತಂಗಿ ಚಿಕ್ಕಮ್ಮ ಎಲ್ಲಾ ಭಾವನೆಯಿಂದ ಇರ್ತಾರ ಅವ್ರು. ಇದ್ರಲ್ಲಿ ಏನೈತಪ್ಪ ಅಂದ್ರೆ ರಾಜಕೀಯದಾರೆ ಬಂದ್ ಇದು ಮಾಡೋದಂತ ನನ್ನ ಅಭಿಪ್ರಾಯ. ಮತ್ತ ಮುಂದಿನ ಹಿಡಿದೊಳಗೆ ನಾವು ಸಿಗೋಣ್ರಿ ಅಂತ.